ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಾರದಾ ಹರುಣ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್. ಬೆಳಗ್ಗೆ ಬೇಗನೆ ಎದ್ದು ರಂಗೋಲಿ ಎಲ್ಲ ಹಾಕಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ನಿಮ್ಮ ಜೊತೆ ತುಂಬ ಮಾತಾಡಬೇಕು ಫ್ರೆಂಡ್ಸ್. ನಿಮ್ಮ ಹತ್ರ ನನ್ನ ಬಾಣಂತನ ಹೇಗಿದೆ ನಾನು ಈ 1.5 ವರ್ಷ ನಾನು ಕಳೆದಿದ್ದೀನಿ, ಅದು ಪ್ರತಿಯೊಂದೂ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಬೇಕು. ಯಾಕೆ ಅಂತಂದರೆ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಆಪ್ರೇಷನ್ ಮಾಡಿಸ್ಕೊಂಡು ಒಂದು ಹೆಣ್ಣು ಇಷ್ಟು ಮಾಡಬೇಕು ಅಂತಂದರೆ ಅವಳ ಮೆಂಟಲ್ ಹೆಲ್ತ್ ಎಷ್ಟಿರಬೇಕು, ಅವಳ ಫಿಸಿಕಲಿ ಎಷ್ಟು ಸ್ಟ್ರಾಂಗ್ ಇರಬೇಕು, ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇರಬೇಕಲ್ವಾ. ಬನ್ನಿ ಪೂಜೆ ಮಾಡ್ಕೊತ ಇವತ್ತು ನಾನು ನಿಮ್ಮ ಜೊತೆಗೆ ಇದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ. ತುಂಬ ದಿನ ಆಗಿತ್ತು ಅಕ್ಕ, ನಿಮ್ಮ ಪೂಜೆ ವೀಡಿಯೋಸ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೆ ಅಂತ ತುಂಬ ಜನ ಹೇಳಿದ್ರಿ. ಸೊ ಹಾಗಾಗಿ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಸೋಮವಾರದ ಪೂಜೆ ಇದು ವ್ಲಾಗ್ ಇದು ಇವತ್ತು ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಶಿವನಿಗೆ ಅಭಿಷೇಕ ಮಾಡ್ಕೊತಾ ಪೂಜೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಒಂದು ಹೆಣ್ಣು ಮಗಳಾಗಿದ್ದಾಗ ಒಂದು ಜೀವನ, ಹೆಂಡತಿ ಆದಾಗ ಒಂದು ಜೀವನ, ಸೊಸೆ ಆದಾಗ ಒಂದು ಜೀವನ, ತಾಯಿ ಆದಾಗ ಒಂದು ಜೀವನ ಅಲ್ಲ. ಎಷ್ಟೆಷ್ಟು ಮಟ್ಟಕ್ಕೆ ಅನ್ನೋದು ಒಂದೊಂದು ಹಂತ ಬಂದಾಗ್ಲೂ ಅವಳ ಒಂದು ಇದು ಬದಲಾಗ್ತಾನೆ ಹೋಗುತ್ತೆ, ಪಾತ್ರಗಳು ಬದಲಾಗ್ತಾ ಹೋಗುತ್ತೆ. ಆ ಪಾತ್ರಗಳು ಬದಲಾಗ್ತಾ ಹೋಗುತ್ತೆ. ಅದೊಂದು ನಾವು ಕಡೆ ಇಟ್ರಿ ಅಂತಂದರೆ ನಮ್ಮ ಮೆಂಟಲ್ ಹೆಲ್ತು, ನಮ್ಮ ಫಿಸಿಕಲ್ ಆಗಿರ್ತಕ್ಕಂಥ ನಮ್ಮ ಬಾಡಿ ಹೆಲ್ತು ಎಷ್ಟು ಮಟ್ಟಕ್ಕೆ ಅದು ಹಾಳಾಗ್ಬಿಡುತ್ತೆ ಅಂತಂದರೆ ನಿಜವಾಗ್ಲೂ ನಮ್ಮ ಒಳ ಮನಸ್ಸಿರ್ಬೋದು ಅಥವಾ ಒಳ ದೇಹದ ಒಂದು ನೋವನ್ನು ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಲ್ವಾ. ನಮ್ಮಮ್ಮ 3 ಮಂತ್ಸ್ವರೆಗೂ ಇಲ್ಲೇ ಇದ್ದರು. ಯಾಕೆಂತಂದರೆ ನಿಮ್ಗೆ ಸ್ವಲ್ಪ ಜನಕ್ಕೆ ಗೊತ್ತೇ ಇದೆ, ನಾನು ಹಳೆ ವಿಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ಅರುಣ್ ಕೆಲ್ಸಕ್ಕೆ ಹೋಗ್ತಾ ಇದ್ದಿದ್ದರಿಂದ ಮನೆಯಲ್ಲಿ ಅವರೊಬ್ಬರೇ ಇರೋ ಕಾರಣ ನಾನು ಅವ್ರನ್ನ ಬಿಟ್ಟು ಹೋಗಿದ್ದೆ. ನಾನು ಇಲ್ಲೇ ಇರಬೇಕಾಯಿತು. ಯಾಕಂದರೆ ಆರ್ಯನ್ಗೂ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿತ್ತಲ್ಲ, ಆಗ್ತಾನೆ ಹೊಸ್ದಾಗ ಅವನಿಗೂ ಸ್ಕೂಲ್ ಬೇರೆ ಸೇರಿಸಿದ್ರಿ. ಬಸ್ ಬೇರೆ ಇಲ್ಲಿಂದನೇ ಅಪ್ ಆ್ಯಂಡ್ ಡೌನ್ ಹಾಕಿಬಿಟ್ಟಿದ್ರೆ, ಆ ಒಂದು ಕಾರಣಕ್ಕೆ ನಾನು ಇಲ್ಲೇ ಉಳ್ಕೋಬೇಕಾಯಿತು. ಇನ್ನು ಅಮ್ಮ ಕೂಡ ನನಗೋಸ್ಕರ 3 ಮಂತ್ಸ್ ಇಲ್ಲೇ ಇದ್ದರು. ಅಲ್ಲಿ ಎಲ್ಲನೂ ಬಿಟ್ಟು ತವ್ರ ಮನೆಯಲ್ಲಿ ಪಾಪ ಅವರು ನನಗೋಸ್ಕರನೇ ಇಷ್ಟು ದಿವಸ ಅಂತ ಇಲ್ಲೇ ಇರೋದಕ್ಕಾಗ ಅಪ್ಪ ನೋಡಬೇಕು, ನನ್ನ ತಮ್ಮ ನೋಡ್ಕೊಬೇಕು, ತೋಟ ಮನೆ ಎಲ್ಲ ಜವಾಬ್ದಾರಿ ಕೂಡ ಅಮ್ಮಂದೇ ಅಲ್ಲಿ. ಅವರು ನನಗೋಸ್ಕರ ಅಂತ ಎಷ್ಟು ದಿನ ಇರ್ತಾರಲ್ವ, ಹೇಗೋ ಒಂದು 3 ತಿಂಗಳವರೆಗೂ. ಅದು ಅಲ್ಲದೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್, ಇವ್ಳಿಗೆ ಸೆನ್ಸಿಟಿವ್ ಸ್ಕಿನ್ನು, ಒಂದು ಸ್ವಲ್ಪ ಇದಾದ್ರೂ ನೋವು ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಅಮ್ಮ ನನಗೋಸ್ಕರ ಕಾಯ್ಕೊಂಡು ಕಾದು ನಿದ್ದೆ ಕೆಟ್ಟು ಅಮ್ಮ ಇರೋರು ನನಗೆ ಯಾವ ಕಷ್ಟನೂ ಗೊತ್ತಾಗಿಲ್ಲ ಗೈಸ್. ಅಮ್ಮ ಹೋದ್ಮೇಲೆ ನಿಜವಾಗ್ಲೂ ಹೇಳ್ತೀನಿ, ಎಷ್ಟು ಕಷ್ಟ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಅನುಭವಿಸಿದ್ದೀನಿ ಅಂತಂದರೆ ನಿಜವಾಗ್ಲೂ ಆರುಷಿ ಪ್ರೆಗ್ನೆಂಟಿಂದ ನಾನು ಕೊನೆವರೆಗೂ ತುಂಬ ನೋವುಗಳನ್ನ ಸಫರ್ ಮಾಡಿಬಿಟ್ಟಿದ್ದೀನಿ. ನನಗೆ ಈ ಥರ ಆಗುತ್ತೆ ಅಂತ ಗೊತ್ತಿದ್ದರೆ ಪ್ರಾಮಿಸ್ ಹೇಳ್ತೀನಿ, ನಾನು ಸೆಕೆಂಡ್ ಪ್ರೆಗ್ನೆನ್ಸಿನ ನನಗೆ ಬೇಡಪ್ಪ, ಒಂದೇ ಆರ್ಯನೊಬ್ಬನೇ ಸಾಕು ಅಂತ ಇದ್ದೆ. ಯಾಕಂದರೆ ಆರ್ಯನು ನನಗೆ ಅಷ್ಟೊಂದು ಹಿಂಸೆ ಕೊಡಲಿಲ್ಲ. ಅಂದರೆ ನನಗಿಲ್ಲಿ ಡಿಫ್ರೆನ್ಸ್ ಏನು ಕಾಣಿಸಿತ್ತು ಅಂತಂದರೆ, ಒಬ್ಬ ಮಗ ಒಂದು ಮಗು ಇತ್ತು ಅಂತಂದರೆ ನಮಗೆ ಜಾಸ್ತಿ ಹಿಂಸೆ ಅಥವಾ ಕಷ್ಟ ಏನೂ ಅನಿಸಲ್ಲ, ಓಕೆನಾ. ಅದೇ 2 ಮಕ್ಕಳು ಆಯಿತು ಅಂದರೆ ಏನಾಗುತ್ತೆ ಅಂದರೆ, ಒಬ್ಬನ ಮೇಂಟೈನ್ ಮಾಡೋ ಜೊತೆಗೆ ನಾವು ಇಬ್ಬಿಬ್ಬರನ್ನ ಮೇಂಟೈನ್ ಮಾಡಬೇಕು. ಆ ಕಡೆ ಅವ್ರನ್ನೂ ನೋಡ್ಕೊಬೇಕು, ಈ ಕಡೆ ಇವ್ರನ್ನೂ ನೋಡಬೇಕು. ಒಂದು ಸ್ವಲ್ಪ ಹುಷಾರು ಬಂತು ಅಂತಂದರೆ ಎದ್ದೇಳೋದು ಬೀಳೋದು, ಇಬ್ಬರು ಕಿತ್ತಾಡೋದು, ಹೊಡೆದ್ಲಾಡೋದು ಈ ರೀತಿ ಮಾಡ್ತಾಯಿರ್ತಾರೆ. ಆಗ ನಾವು ಕೂಗಾಡೋದು ಕಿರ್ಚೋದು. ಯಾಕಂದರೆ ಮಕ್ಕಳು ಹೊಡೆದ್ರೆ ಅದರಿಂದ ಪ್ರಯೋಜನ ಇಲ್ಲ, ಅದು ಅವ್ರಿಗೆ ಅರ್ಥನೂ ಆಗಲ್ಲ ಅಲ್ವಾ. ಸೊ ಹಂಗಾಗಿ ನಾವೇನು ಮಾಡ್ತೀವಿ, ಕೂಗಾಡ್ತೀವಿ, ಕಿರ್ಚಾಡ್ತೀವಿ. ಈ ಕಡೆ ಮನೆ ಜವಾಬ್ದಾರಿ ನೋಡ್ಕೊಬೇಕು, ಗಂಡ ಬರ್ತಾರೆ ಅಡುಗೆ ಮಾಡಬೇಕು, ಮಕ್ಕಳು ನೋಡ್ಕೊಬೇಕು, ಸ್ಕೂಲಿಗೆ ರೆಡಿ ಮಾಡಬೇಕು, ಕರ್ಕೊಂಡು ಹೋಗ್ಬೇಕು, ಮತ್ತು ಕರ್ಕೊಂಬರಬೇಕು. ಗೈಸ್ ನಾನು ನಿಜವಾಗ್ಲೂ ಹೇಳ್ತೀನಿ, ಒಬ್ಬಳೇ ದಿವ್ಯ ಕೂಡ ಇಲ್ಲಿ ಸ್ವಲ್ಪ ಕಾಲೇಜಿಗೆ ಪ್ರಾಬ್ಲಮ್ ಅಂತ ಅವಳು ಊರಿಗೆ ಹೊರಟೋದ್ಲು. ಅಮ್ಮ ಕೂಡ ಆವಾಗವಾಗ ನಾನು ಬರ್ತೀನಿ, ನಾನು ಬಂದು ಇರ್ತೀನಿ, ನೋಡ್ಕೊಂಡು ಹೋಗ್ತಾ ಇರ್ತೀನಿ ಅಂತ ಹೇಳಿ ಅಮ್ಮನೂ ಹೋದರು. ಕಳಿಸ್ಕೊಟ್ಟೆ. ಎಷ್ಟು ದಿವಸ ಅಂತ ಪಾಪ ಅಮ್ಮನೂ ಇಲ್ಲಿ ಇರೋಕ್ಕಾಗುತ್ತೆ ಅಲ್ವಾ. ಸ್ವಲ್ಪ ದಿವಸ ನನ್ನ ತಂಗಿ ಬರ್ತಾಯಿದ್ಲು, ಇರ್ತಾಯಿದ್ಲು, ಹೆಲ್ಪ್ ಮಾಡ್ತಾಯಿದ್ಲು, ಹೋಗ್ತಾಯಿದ್ಲು. ಅಮ್ಮ ಬರ್ತಾಯಿದ್ರು, ಅಮ್ಮ ಸ್ವಲ್ಪ ದಿವಸ ಇರ್ತಾಯಿದ್ರು. ಈ ರೀತಿ ಹೆಂಗೋ ಮೇಂಟೈನ್ ಮಾಡ್ಕೊತಾ ಇದ್ದೆ ಗೈಸ್. ಮಾಡ್ಕೊತ ಏನಾಯಿತು, ಅಮ್ಮ ಊರಿಗೆ ಹೋದ್ಮೇಲೆ ಫುಲ್ ಮೆಂಟಲಿ ನಾನು ವೀಕ್ ಆಗೋಗ್ಬಿಟ್ಟೆ. ಯಾಕಂತಂದರೆ ನನಗೆ ಸೆನ್ಸಿಟಿವ್ ಸ್ಕಿನ್ನು, ಒಂದು ಸ್ವಲ್ಪ ಇದಾದ್ರೂ ಪೇಯ್ನ್ ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ, ಆ ಥರ ನನಗೆ ಇರೋದು. ಇದೆಲ್ಲ ಮಾಡ್ಕೊತ ಏನಾಯಿತು ಅಂತಂದರೆ, ಇಬ್ಬರು ಮಕ್ಕಳು ನೋಡ್ಕೊಳ್ಳೋದು ತುಂಬ ಹಿಂಸೆ ಆಗ್ತಾಯಿತ್ತು. ಬೆಳಗ್ಗೆ ಎದ್ದೇಳಬೇಕು, ಆರೆಂಜ್ ಬಾಕ್ಸ್ ಮಾಡಬೇಕು, ಮನೆ ಕೆಲಸ ಎಲ್ಲ ಮಾಡ್ಕೊಳ್ಬೇಕು, ಮತ್ತೆ ಅವ್ನು ಕರ್ಕೊಂಡೋಗಿ ಆರುಷಿ ಎದ್ದೇಳೋಷ್ಟರಲ್ಲಿ ಎಲ್ಲ ಕೆಲಸ ಆಗಿಬಿಡ್ಬೇಕು ಯಾಕಂದರೆ ಅವಳು ಎದ್ದೋಡಿದ್ಲು ಅಂತಂದರೆ ಒಂದು ಕೆಲಸ ಮಾಡೋದಕ್ಕೂ ಬಿಡ್ತಾನೆ ಇರಲಿಲ್ಲ ಅವಳು ನನಗೆ.
ಅವಳು ನಿದ್ದೆ ಮಾಡೋಷ್ಟರಲ್ಲಿ ಎಲ್ಲ ಬೇಗ ಎದ್ದು ಎಲ್ಲ ಕೆಲಸ ಮಾಡಿ ಅರಂಗೆ ಬಾಕ್ಸ್ ಮಾಡಿ ಅವ್ನಿಗೆ ಸ್ನಾನ ಮಾಡಿಸಿ ಅವ್ನಿಗೆ ರೆಡಿ ಮಾಡಿ ಬಸ್ ಸ್ಟಾಪ್ ಕರ್ಕೊಂಡೋಗಿ ಅವನ್ನ ಬಸ್ಸಾಗಿ ಹತ್ತಿಸ್ಬಿಟ್ಟು ಮತ್ತೆ ಆರುಷಿ ಎದ್ದೇಳಿಸಲು ಮತ್ತೆ ಅಲ್ಲಿಂದ ಅಂದರೆ ಮಗುನ ಆರುಷಿನ ಬಿಟ್ಟೇ ಹೋಗ್ತಾಯಿದ್ದೆ ಮನೆಯಲ್ಲಿ. ಅವ್ಳು ನಿದ್ದೆ ಮಾಡೋಷ್ಟರಲ್ಲಿ ಬೇಗ ಬಂದುಬಿಡ್ತಾ ಇದ್ದೆ. ಕರೆಕ್ಟಾಗಿ 5 ನಿಮಿಷ ನೋಡ್ಕೊತಾ ಇದ್ದೆ. 5 ನಿಮಿಷ ಇನ್ನೇನು ಬಸ್ ಬರುತ್ತೆ ಅಂತಂದಂಗೆ ಇಲ್ಲಿಂದ ಬೇಗ ಕರ್ಕೊಂಡು ಹೋಗಿಬಿಟ್ಟು ಅರೆ ನನಗೆ ಬಸ್ ಹತ್ತಿಸ್ಬಿಟ್ಟು ಮತ್ತೆ ರಿಟರ್ನ್ ಓಡಿ ಬಂದುಬಿಡ್ತಾ ಇದ್ದೆ. ಅಲ್ಲಿಂದ ಬೇಗ 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 ಬಂದುಬಿಡ್ತಿದ್ದೆ. ಇಂದ ಆರುಷಿ ಎದ್ಬಿಟ್ರೆ ಮಂಚದಿಂದ ಬಿದ್ದೋಗ್ಬಿಡ್ತಾಳೆ ಅಥವಾ ತೊಟ್ಲಿಂದ ಬಿದ್ದೋಗ್ಬಿಡ್ತಾಳೆ ಅಂತಂದ್ಬಿಟ್ಟು ಏನು ಮಾಡ್ತಾಯಿದ್ದೆ, ನಾನು ಬೇಗ ಹೋಗ್ಬಿಟ್ಟು ಬಂದುಬಿಡ್ತಾಯಿದ್ದೆ. ನಾನು ಆಗ ಹೋದಾಗಲೂ ಹೇಳ್ತೀನಿ, ನಾನು ರಾಯರಿಗೆ ಹೇಳ್ಬಿಟ್ಟು ಹೋಗ್ತಾಯಿದ್ದೆ ಮನೆಯಲ್ಲಿ, ನಾನು ಹೋಗಿ ಬರ್ತೀನಿ ಅಪ್ಪ, ನಾನು ಬರೋವರೆಗೂ ಅವಳು ನೋಡ್ಕೊಂಡು ನಿದ್ದೆ ಮಾಡ್ತಾಯಿರ್ಬೇಕು, ಅವಳು ಎಚ್ಚರ ಇರಬಾರ್ದು ಅಂತ ಹೇಳಿ ಆ ಥರ ಹೇಳಿಬಿಟ್ಟು ಹೋಗ್ಬಿಟ್ಟು ನಾನು ಆರೆನ ಹಚ್ಬಿಟ್ಟು ಮತ್ತೆ ಬರ್ತಾಯಿದ್ದೆ. ಆಮೇಲೆ ಮತ್ತೆ ಅವ್ರನ್ನು 1 ಗಂಟೆ 1:30ಗೆ ಬರ್ತಾಯಿದ್ರು. ಮತ್ತೆ ಅಷ್ಟೆಲ್ಲ ಆರುಷಿಗೆಲ್ಲ ನೋಡಿಬಿಟ್ಟು ನಾನು ಏನಾದರೂ ಸ್ವಲ್ಪ ತಿಂದುಬಿಟ್ಟು ಅವಳಿಗೆ ಸ್ನಾನ ಗೀನ ಎಲ್ಲ ಮಾಡಿಸಿ ಅವಳಿಗೆ ಒಂದು ಸ್ವಲ್ಪ ಸರಿ ಎಲ್ಲ ಕೊಟ್ಟು ಮತ್ತೆ ಅವಳನ್ನ ನಿದ್ದೆ ಮಾಡಿಸಿ ಅರುಣ್ 1:30-2 ಗಂಟೆ ಬರೋಷ್ಟರಲ್ಲಿ ಮತ್ತೆ ಅಡುಗೆ ರೆಡಿ ಮಾಡ್ಕೊಳ್ಬೇಕಿತ್ತು. ಅಡುಗೆ ಎಲ್ಲ ಮಾಡಿಕೊಂಡು ಮತ್ತೆ ಅವ್ರಿಗೆ ಅಡುಗೆ ಮಾಡಿ ಇಟ್ಬಿಟ್ಟು ಅದಾದಮೇಲೆ ಅವ್ರು ಬಂದಮೇಲೆ ಅವ್ರಿಗೆ ಊಟಕ್ಕೆ ಕೊಟ್ಟು ಅವ್ರಿಗೆ ಬೇಕಾಗಿದ್ದು ಊಟನೇ ಬೇಕು. ನಂಗೆ ಆ ಟೈಮಲ್ಲಿ ಎಷ್ಟು ನೋವಾಗ್ತಾಯಿತ್ತು ಅಂತಂದರೆ ನಿಜವಾಗ್ಲೂ ಆ ಟೈಮಲ್ಲಿ ಕೂಡ ನಮ್ಮನ್ನ ಅರ್ಥ ಮಾಡ್ಕೊಳ್ತಾ ಇಲ್ವ, ನನ್ನ ನೋವಾಗ್ತಾಯಿತ್ತು. ಆವಾಗಲೂ ಅವ್ರಿಗೆ ಜಿಮ್ ಫುಡ್ ಅವ್ರು ತಿನ್ನೋದಲ್ವ, ಅದೇ ಊಟನೇ ಅವ್ರಿಗೆ ಬೇಕು. ಬೆಳಗ್ಗೆ ತಿಂದು ಅವ್ರು ಮತ್ತೆ ನೈಟ್ ತಿನ್ನಲ್ಲ. ಈ ರೀತಿ ಸಾಂಬಾರು ಏನೇ ಇದ್ರೂ 3 ಟೈಮ್ ಮಾಡಬೇಕಂದ್ರೆ ಸ್ವಲ್ಪ ಬೇರೆ ಬೇರೆನೇ ನಾವು ಮನೇಲಿ ಮಾಡ್ಕೊಳ್ಳುವಂಥದ್ದು. ಈ ಥರ ಎಲ್ಲ ಮಾಡಿ ಹೇಗೊಂದು ಮ್ಯಾನೇಜ್ ಮಾಡ್ತಾಯಿದ್ದೆ. ಮತ್ತು ಬಟ್ಟೆ ವಾಶ್ ಮಾಡ್ಕೋಬೇಕಾಗಿದ್ದಾಗ ನಾನು ವಾಷಿಂಗ್ ಮಿಷಿನ್ ತೊಗೊಂಡಿರಲಿಲ್ಲ. ಯಾಕೆ ಅಂತಂದರೆ ಸುಮ್ಮನೆ ಏನಕ್ಕೆ ಈ ತುಂಬ ಕೆಲಸ ಕಡಿಮೆ ಇರೋದ್ರಿಂದ ಮೈ ಭಾರ ಆಗಿಬಿಡುತ್ತೆ. ಒಂದು ಸ್ವಲ್ಪ ಬಟ್ಟೆ ವಾಶ್ ಮಾಡೋದ್ರಿಂದ ಒಂದು ಸ್ವಲ್ಪ ಕೈ ಮೈ ಸ್ವಲ್ಪ ಚೆನ್ನಾಗಿ ಆಡುತ್ತೆ, ಬಟ್ಟೆ ವಾಶ್ ಮಾಡ್ಕೊಳ್ಳೋಣ ಬಿಡು ಅಂತೇಳಿ ಅಂದ್ಕೊತಾ ಇದ್ದೆ. ಆವಾಗ ವಾಷಿಂಗ್ ಮಿಷಿನ್ ಕೂಡ ಇರಲಿಲ್ಲ. ನಾನು ಇತ್ತು ಬಟ್ ನಾನು ಯೂಸ್ ಮಾಡ್ತಾರೆ, ಅದನ್ನ ಮತ್ತೆ ಕೊಟ್ಬಿಟ್ಟಿದ್ದೆ ನಾನು ಅವರಿಗೆ ರಿಟರ್ನು. ಸೊ ಅದಾದಮೇಲೆ ಈಗ ತೊಗೊಂಡಿದ್ದೀನಿ ಗೈಸ್, ಯಾಕಂದರೆ ಈಗ ನನಗೆ ಬೇಕೇ ಬೇಕಿತ್ತು. ಸೊ ಆರುಷಿ ತುಂಬ ತೀಟೆ, ಇಬ್ಬರು ತುಂಬ ಜಗಳ ಮಾಡ್ಕೊತಾರೆ, ಇಬ್ಬರು ಚೆನ್ನಾಗಿರ್ತಾರೆ ಮತ್ತು ಜಗಳ ಮಾಡ್ಕೊಂಡು ಈ ಥರ ಎಲ್ಲ ಮಾಡ್ತಾಯಿರ್ತಾರೆ. ಸೊ ಹಂಗಾಗಿ ನಾನು ನೋಡ್ಕೊಂಡು ತುಂಬಾ ಕಷ್ಟ. ಅದಲ್ಲದೆ ಅವಳು ಬೆಳಗ್ಗೆ 6:30-7 ಗಂಟೆಗೆಲ್ಲ ಎದ್ಬಿಡ್ತಾಳೆ. ಅವಳು ಅಷ್ಟು ಬೇಗ ಎದ್ದೊಳದು ಬಿಟ್ಲು ಅಂತಂದರೆ ಈಚೆ ಕಡೆ ಕಸ ಗುಡಿಸೋದಕ್ಕೆ, ರಂಗೋಲಿ ಹಾಕೋದಕ್ಕೆ ಏನಕ್ಕೂ ಬಿಡಲ್ಲ. ವಾಶ್ರೂಮ್ಗೆ ಹೋಗೋದಕ್ಕೂ ಅವಳು ಬಿಡಲ್ಲ. ಅವಳು ಎಷ್ಟೋ ಸರಿ ವಾಶ್ರೂಮ್ ಕರ್ಕೊಂಡು ಹೋಗಿದ್ದೀನಿ ನಾನು. ನಿಜವಾಗ್ಲೂ ಎಷ್ಟೊಂದು ಜನ ರೀಲ್ಸ್ ಹಾಕಿದ್ದಾರಲ್ಲ, ಸೊ ಅದು ನಿಜವಾಗ್ಲೂ ಯಾವುದು ಸುಳ್ಳಲ್ಲ. ಎಲ್ಲ ತಾಯಂದಿರು, ಎಲ್ಲ ವೈಫ್ ಏನಿದ್ದೀರಾ, ನಿಜವಾಗ್ಲೂ ಹೇಳ್ತೀನಿ, ಒಳ್ಳೆ ಗಂಡಂದರು ಇರಬೇಕು. ಅವ್ರು ಅರ್ಥ ಮಾಡ್ಕೊಳ್ಳೋಂತಹ ಆ ಟೈಮಲ್ಲಿ ಮಾತ್ರ ಹೇಳ್ತಾ ಇರೋದು ನಾನು. ಸೊ ಅವ್ರ ಸಪೋರ್ಟ್ ಇತ್ತು ಅಂತಂದರೆ ಖಂಡಿತವಾಗಿಯೂ ಅವ್ರು ಹೇಗೋ ಒಂದು ಬಚಾವಾಗಿಬಿಡ್ತಾರೆ. ಇಲ್ಲಾಂತಂದರೆ ಡಿಪ್ರೆಷನ್ನು, ಆಂಗ್ಸೈಟಿ, ಅದು ಇದು ಅಂತ ಅವ್ರು ಹೊಟ್ಟೋಗ್ಬಿಟ್ರು ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ ತುಂಬ ಕಷ್ಟ. ಅದರಲ್ಲಿ ನಾನು ಮಾಡಿದ ದೊಡ್ಡ ತಪ್ಪು ಏನಪ್ಪ ಅಂತಂದರೆ, ಆರುಷಿನ ಮಲಸೋದಕ್ಕೆ ಅಂತೇಳಿ ಪಕ್ಕದಲ್ಲಿ ಚಿಕ್ಕದಾಗಿ ಇನ್ನೊಂದು ಕಾಟ್ ಮಾಡಿಸ್ಕೊಂಡ್ಬಿಟ್ಟೆ. ನಾನು ಅದು ದೊಡ್ಡ ತಪ್ಪು ಮಾಡಿದೆ ಗೈಸ್. ಅದನ್ನು ಮಾಡಿಸ್ಕೊಂಡ್ಬಿಟ್ಟು ಅದನ್ನು ಮಾಡಿಸಿ ಏನು ಮಾಡ್ತಿದ್ದೆ ಗೊತ್ತಾ, ಆರುಷಿನ ಅದ್ರಲ್ಲಿ ಮಂಚಕ್ಕೆ ಅಟ್ಯಾಚ್ ಮಾಡಿಕೊಂಡು ಆರುಷಿನ ಅದ್ರಲ್ಲಿ ಮಲಿಸ್ತಾ ಇದ್ದೆ. ಬಟ್ ಅದೇನಾಯಿತು ಅಂತಂದರೆ ಸುತ್ತು ಅವರು ಬೆಡ್ ಕೊಟ್ಟಿರಲಿಲ್ಲ, ಬರೀ ಕಾಟ್ ಮಾತ್ರನೇ ಇತ್ತು, ಮರದಲ್ಲಿ ಮಾಡಿಸಿದಿತ್ತು ಅದು. ಅವಳೇನೋ ಎದ್ದೊಳದು ಆ ಕಡೆ ಈ ಕಡೆ ತಿರುಗಿದ್ಲು ಅಂತಂದರೆ ತಲೆಯನ್ನು ಸ್ವಲ್ಪ ನಿದ್ದೆ ಕಾರಣ ಆ ಕಡೆ ಅದಕ್ಕೆಲ್ಲ ಹೊಡೆದು ಬಿಡ್ತಾಳೋ ಅನ್ನೋ ಭಯ ನನಗೆ. ಸೊ ಅದಾದಾಗ ನನಗೆ ಅದರಿಂದ ಏನಾಗ್ತಾಯಿತ್ತು ಅಂತಂದರೆ ನಂಗೆ ನಿದ್ದೆನೇ ಮಾಡಿಲ್ಲ ಗೈಸ್. ದೇವ್ರನಿಗೂ ಹೇಳ್ತೀನಿ, ಜಸ್ಟ್ ನಾನು ಮಲಗಿದ್ದೆ ಬಟ್ ನನ್ನ ಮೈಂಡು ನಿದ್ದೆನೇ ಮಾಡಿರಲಿಲ್ಲ. ಇಷ್ಟು 1.5 ವರ್ಷ ಕರೆಕ್ಟಾಗಿ ನಿದ್ದೆನೇ ಮಾಡಿರಲಿಲ್ಲ. ಅವಳೆಲ್ಲಿ ಹೊಡ್ಕೊಂಬಿಡು, ಅವಳು ಸುಮ್ಮನೆ ಅವಳು ಕೈ ಒಂದೇ ಸೈಡೆಲ್ಲ ಮಲಗ್ತಾ ಇದ್ದೆ, ಅವಳ ಕಡೆನೇ ತಿರುಗಿ ಮತ್ತು ಅವಳ ಮೇಲೆ ಕೈ ಹಾಕ್ಕೊಂಡೇ ಮಲ್ಕೊತಾ ಇದ್ದೆ. ಎಲ್ಲಿ ಅವಳು ಎದ್ದು ತಲೆಗಾದ್ರೂ ಹೊಡ್ಕೊಂಬಿಡ್ತಾಳೋ ಮಂಚನ ಅಂತ ಹೇಳಿ ಭಯ ಆಗ್ತಾಯಿತ್ತು. ಹಂಗೆಲ್ಲ ಕಾದು ಸೊ ಅದೆಲ್ಲ ಆದಮೇಲೆ ನನಗೆ ತುಂಬ ಮೆಂಟಲಿ ವೀಕ್ ಆಗಿಬಿಟ್ಟೆ. ಅದ್ರಲ್ಲಿ ನನಗೆ ಹೆಲ್ತ್ ಈ ರೀತಿ ಏನೇನೋ ಎಲ್ಲ ಮಾಡಿಸಿ ಅದು ಇದು ಎಲ್ಲ ಮಾಡಿದ್ರಿಂದ ನಿಜವಾಗ್ಲೂ ಹೇಳ್ತೀನಿ, ಒಂದು ಜಸ್ಟ್ ಬದುಕಿದ್ದೀನಿ ಬಟ್ ನಾನು ಆಲ್ರೆಡಿ ಸತ್ತೋಗಿದ್ದೆ ಲೈಫ್ ಒಳಗಡೆ. ಸೊ ಆ ರೀತಿ ನನ್ನ ಪರಿಸ್ಥಿತಿ ಇತ್ತು. ಅದಾದಮೇಲೆ ಏನು ಮಾಡಿದ್ರು, ಅರುಣು ಇಲ್ಲ ಇದು ಬೇಡ, ಇದರಿಂದ ತುಂಬ ಸಫರ್ ಆಗ್ತಾ ಇದೆಯಾ, ಇದು ಬೇಡ, ಇದು ತೆಗೆದುಬಿಡೋಣ ಅಂತ ಹೇಳಿಬಿಟ್ಟು ಏನು ಮಾಡಿದ್ರು, ಅದನ್ನ ತೆಗೆದ್ಬಿಟ್ಟು ಏನು ಮಾಡಿದ್ರಿ, ಮಂಚನ ಬೇರೆ ಕಡೆ ತಿರುಗಿಸ್ಬಿಟ್ಟು ಗೋಡೆ ಸೈಡೆಲ್ಲ ಅವಳನ್ನ ಹಾಕಿ ಮಲಗಿಸಿ ಅದು ಅವಳ ಪಕ್ಕದಲ್ಲಿ ನಾನು, ಅದಾದಮೇಲೆ ಆರ್ಯನ್, ಈ ರೀತಿ ನಾನು ಮಲಗೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆವಾಗ ನಾನು ಸ್ವಲ್ಪ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾಯಿದ್ದೀನಿ. ಜಸ್ಟ್ ಈಗ ಇನ್ನೇನು ಒಂದು 2 ಮಂತ್ಸಿಂದ ಅಂದ್ಕೊಳ್ಳಿ, ಸ್ವಲ್ಪ ನೆಮ್ಮದಿಯಾಗಿ ಭಯ ಇಲ್ಲದೆ ಚಿಂತೆ ಇಲ್ಲದೆ ಅವ್ಳ ಪಕ್ಕದಲ್ಲಿ ಮಲಗಿಸ್ಕೊಂಡು ನಿದ್ದೆ ಮಾಡ್ತಾಯಿದ್ದೀನಿ ಗೈಸ್. ಆವಾಗ ನಾನು ಸ್ವಲ್ಪ ಮೆಂಟಲಿ ಓಕೆ, ನಾನು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೀನಿ ಅಂತ ಹೇಳಿ ನನಗೆ ಅನಿಸ್ತು. ಆವಾಗ ಒಂದು ಸ್ವಲ್ಪನೇ ರಿಕವರಿ ಕೂಡ ಆಯಿತು ಡಿಪ್ರೆಷನಿಂದ ಮತ್ತು ಆ್ಯಂಗ್ಸೈಟಿಯಿಂದ ಹೊರಗಡೆ ಬಂದೆ. ಇಷ್ಟೆಲ್ಲ ಗೈಸ್, ಅದೆಷ್ಟು ಕಷ್ಟಪಟ್ಬಿಟ್ಟಿದ್ದೀನಿ ಅಂತ ನಿಜ ಅಂತ ಹೇಳ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ.
ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ. ಒಂಟಿತನ, ಒಬ್ಬಳೇ ಮನೇಲಿ ಯಾರೂ ಇಲ್ಲ, ಅವ್ರನ್ನ ಕೆಲ್ಸಕ್ಕೆ ಹೋಗ್ಬಿಡ್ತಾಯಿದ್ರು. ಇನ್ನು ದುಡಿಯೋದು ಈಗ ಅವರೊಬ್ಬರೇ ನಮಗೆ. ಅವರು ದುಡ್ದಿಲ್ಲ ಅಂತಂದರೆ ಅವ್ರು ನನ್ನನ್ನು ನೋಡ್ಕೊಂಡು ಅವಿರೋದಕ್ಕಾಗೋದಿಲ್ಲ. ಓಕೆನಾ. ಅವರು ಬಟ್ ಎಷ್ಟು ಮಾಡಿದ್ದಾರೆ, ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ನನಗೋಸ್ಕರ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ, ಒಂದು ಕಾರ ತೊಗೊಂಬಿಡ್ಬೋದಾಗಿತ್ತು ನಾವು, ಅಷ್ಟೊಂದು ದುಡ್ಡು ಖರ್ಚು ಮಾಡಿದ್ದೀವಿ. ಹಾಸ್ಪಿಟ್ಲಿಗೆ ಅಲ್ಲಿ ನೋವು ಇದು ನೋವು ಅಂತಾಗೆಲ್ಲನೂ ಸ್ಕ್ಯಾನಿಂಗ್ಗಳಂತ ಅದು ಇದು ಎಲ್ಲ ಮಾಡಿಸಿ ಆ ಹಾಸ್ಪಿಟ್ಲ್ ಈ ಹಾಸ್ಪಿಟ್ಲ್ ಈ ರೀತಿ ಇರಬೇಕಾದ್ರೆ ಅದು ನನಗೆ ಎಲ್ಲಿ ವಾಸಿಯಾಗುತ್ತೆ ಹೇಳಿ. ಎಷ್ಟು ಹಾಸ್ಪಿಟ್ಲ್ ತಿರುಗಿದ್ದೀವಿ, ಸ್ಕ್ಯಾನಿಂಗ್ ಮಾಡಿಸಿದ್ರು. ಅದಾದಮೇಲೆ ಒಂದಷ್ಟು ಪೂಜೆಗಳು, ಹೋಮಗಳು ಇದೆಲ್ಲ ಮಾಡಿಸಿದ ಮೇಲೇ ಒಂದು ಸ್ವಲ್ಪ ರಿಕವರಿ ಆಗ್ತಾ ಬಂದಿತ್ತು ಫ್ರೆಂಡ್ಸ್. ಈ ಥರ ಎಲ್ಲ ಮಾಡಿ ಅವ್ರಿಗೆ ಅದೇನು ಸಿಗುತ್ತೋ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಬಾಣಂತನದಲ್ಲಿ ಯಾರೂ ಅಷ್ಟೇ ಒಬ್ಬರಿರೋದಕ್ಕಂತೂ ಹೋಗಬೇಡಿ. ಅದರಲ್ಲೂ ಇಬ್ಬಿಬ್ಬರು ಮಕ್ಕಳಿದ್ರು ಅಂತಂದರೆ ತುಂಬ ಕಷ್ಟ. ಯಾಕಂದ್ರೆ ನನಗೆ ಏನಕ್ಕೆ ಕಷ್ಟ ಆಗ್ತಾಯಿತ್ತು ಅಂತಂದರೆ, ಅರುಣೇನಾದರೂ ನನಗೆ ಮನೇಲಿದ್ದಿದ್ರೆ ಅವ್ರು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು, ಮಗುನ ಕೂಡ ನೋಡ್ಕೊಳಕ್ಕೆ ಸ್ವಲ್ಪ ನನಗೆ ಹೆಲ್ಪ್ ಆಗ್ತಾಯಿತ್ತು. ಒಂದು ಸ್ವಲ್ಪ ಅವ್ರು ನೋಡ್ಕೊತಾಯಿದ್ರು ನನಗೆ. ಅವ್ರ ಬೆಳಗ್ಗೆ 5:30 6 ಗಂಟೆ ಕೆಲ್ಸಕ್ಕೆ ಹೊರ್ಟೋಗ್ಬಿಟ್ರೆ ಅವ್ರು ಮತ್ತೆ ಬರೋದೇ ಮಧ್ಯಾಹ್ನ 1:30 2 ಗಂಟೆಗೆ. ಆ ಟೈಮಲ್ಲಿ ನಾನು ಇಷ್ಟೆಲ್ಲ ಒಬ್ಬಳೇ ನಿಭಾಯಿಸಬೇಕು ಅಂತಂದರೆ ಜಸ್ಟ್ ನೀವು ಹೇಳಿ. ನಂತರ ಇಷ್ಟು ಜನ ತಾಯಂದಿರು, ಅಮ್ಮಂದು ಎಷ್ಟು ಕಷ್ಟಪಟ್ಟಿರ್ತೀರಲ್ವಾ ಬಾಣಂತನದಲ್ಲಿ. ಇಷ್ಟು ಕೆಲಸ ಇರುತ್ತೆ ಮನೆಯಲ್ಲಿ. ನಿಜವಾಗ್ಲೂ ಹೇಳ್ತೀನಿ, ಅದು ಹೇಗೆ ನಾನು ಈ ಒಂದು ಮೆಟ್ಲನ್ನ ಹತ್ಕೊಂಡು ಬರ್ತಾಯಿದ್ದೀನಿ ಅಂತಂದರೆ ಪ್ರಾಮಿಸ್ ನನಗೆ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಜಸ್ಟ್ ಆ ದೇವ್ರ ಆಶೀರ್ವಾದನೋ ಏನೋ ಗೊತ್ತಿಲ್ಲ. ಬಟ್ ನನ್ನ ಜೊತೆಯಲ್ಲಿ ಇದರ ಭಗವಂತ ಇದ್ದಾನೆ ಬಿಡು, ಹಿಂಗೆ ಒಂದು ಹೋಗ್ತಾ ಇರೋಣ ಅಂತ ಹೇಳಿ ಬರ್ತಾಯಿದ್ದೀನಿ. ಎಷ್ಟೇ ನೋವಾದರೂ ಕಷ್ಟ ಆದರೂ ಏನೇ ಆದ್ರೂ ಸ್ವಲ್ಪ ಹೋಗೋಣ. ಏನೇ ಇದ್ದರೂ ಲೈಫು ಹೋಗಲೇಬೇಕಲ್ವ. ನಮಗೋಸ್ಕರ ಅಲ್ಲದೆ ಬೇರೆಯವ್ರಿಗೋಸ್ಕರ ಅಲ್ಲದೆ ಇದ್ರೂ ಮಕ್ಳಿಗೋಸ್ಕರ ಬದುಕಬೇಕು, ಮಕ್ಳಿಗೋಸ್ಕರ ನಾನು ಇದು ಮಾಡಲೇಬೇಕು ಅಂತ ಹೇಳಿ ಅವಾಗ ಸ್ಟ್ರಾಂಗಾಗಿ ಮೆಂಟಲಿ ಒಂದು ಸ್ವಲ್ಪ ನಾನು ಸ್ಟ್ರಾಂಗ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ನಾನಲ್ಲ, ನಾನು ಫಸ್ಟ್ ಹೆಂಗಿದೆ ನಾನು ಹಾಗಿರಬೇಕು, ಸ್ಟ್ರಾಂಗಾಗಿರಬೇಕು. ಸೊ ಚೆನ್ನಾಗಿ ನಿದ್ದೆ ಮಾಡಬೇಕು, ಚೆನ್ನಾಗಿ ಊಟ ಮಾಡಬೇಕು, ಒಂದು ಟೈಮ್ಗೆ ಕರೆಕ್ಟಾಗಿ ಎದ್ದೇಳಬೇಕು, ಟೈಮ್ಗೆ ಊಟ ಮಾಡಬೇಕು. ಪ್ರತಿಯೊಂದೂ ನನಗೋಸ್ಕರ ನಾನು ಸ್ವಲ್ಪ ಟೈಮ್ನ ಕೊಟ್ಕೊಳ್ಬೇಕು. ನನಗೋಸ್ಕರ ನಾನು ಒಂದು ಸ್ವಲ್ಪ ಚೆನ್ನಾಗಿ ರಿಕವರಿ ಆಗೋದಕ್ಕೆ ಟ್ರೈ ಮಾಡಬೇಕು ಅಂತ ಹೇಳಿ ಆವಾಗ ಸ್ವಲ್ಪ ಯೋಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಕೆಲವೊಂದು ಮುದ್ರೆಗಳನ್ನ ತಿಳ್ಕೊಂಡೆ, ಮುದ್ರೆಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಸ್ವಲ್ಪನೇ ಎಕ್ಸಸೈಸ್ ಮಾಡೋದಕ್ಕೆ ಬಾಡಿನ ನಾವು ಬಿಲ್ಡ್ ಮಾಡ್ಕೊಳ್ಬೇಕಲ್ವ. ಸ್ವಲ್ಪ ಲೂಸ್ ಮಾಡ್ಕೊಳ್ಬೇಕು. ಆಪ್ರೇಷನ್ ಆಗಿರುತ್ತೆ, ಫುಲ್ ಬಾಡಿನೆಲ್ಲ ಕಟ್ ಮಾಡಿರ್ತಾರೆ, ನರಗಳೆಲ್ಲ ಕಟ್ಟಾಗಿರುತ್ತೆ. ಸೊ ಅದೆಲ್ಲ ರಿಕವರಿ ಮಾಡ್ಕೊಳ್ಬೇಕು. ಇಲ್ಲಾಂತ ನಾನು ಹೀಗೆ ಇದ್ದೋಗ್ಬಿಡ್ತೀನಿ, ನನ್ನ ಲೈಫಲ್ಲಿ ಸೋತೋಗ್ಬಿಡ್ತೀನಿ ಅಂತ ಭಯ ಆಯಿತು ಫ್ರೆಂಡ್ಸ್. ಆವಾಗ ಒಂದು ಸ್ವಲ್ಪ ಆಂಜನೇಯನನ್ನ, ನನ್ನ ತಾಯಿ ದುರ್ಗಾ ಮಾತೆನ, ಅವ್ರನ್ನೆಲ್ಲರನ್ನೂ ಇಟ್ಕೊಂಡು ನನ್ನ ಜೊತೆ ನೀವು ಇದ್ದೀರಾ, ಪ್ರತಿ ಕ್ಷಣ ನೀವು ನನ್ನ ಜೊತೆಗಿದ್ದೀರಾ ಅಂತ ಒಂದು ತಿಳ್ಕೊಂಡು ಒಂದೊಂದು ಹೆಜ್ಜೆನೇ ಬರ್ತಾಯಿದ್ದೀನಿ. ರಿಕವರಿಗೆ ತುಂಬ ಕಷ್ಟ ಇದೆ ಗೈಸ್. ಈಗ ಕೆಲವೊಂದು ಇದನ್ನು ತಪ್ಪಿಸ್ಕೊಳ್ಬೋದು, ಬಟ್ ಬೆನ್ನಿಂದೆಗಳಂತೂ ಚೂರಿ ಆಗ್ತಾರಲ್ವ, ಈ ಮಾಟ ಮಂತ್ರ ತಂತ್ರ ಅದು ಇದು. ಬಟ್ ಅದರಿಂದ ತುಂಬ ಕಷ್ಟ. ಬಟ್ ಏನಂತಂದರೆ ಅದು ಅವ್ರಿಗೆ ಕಾಡದೆ ಅದು ಬಿಡಲ್ಲ. ಒಂದಲ್ಲ ಒಂದು ಸಲ ನಾನು ನೋಡ್ತೀನಿ ಅದು. ಬಟ್ ನಾನು ಅವ್ರಿಗಾಗಲಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಏನಾದರೂ ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಆ ಥರ ಇದ್ರಿ, ಈ ಫ್ಯಾಮಿಲಿಯವ್ರು ಬಿಟ್ಟರೆ ಬೇರೆ ಇನ್ಯಾರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಇದ್ರಿ ಅಂತಂದರೆ ದಯವಿಟ್ಟು ಹೇಳ್ತೀನಿ, ನೀವು ಇದನ್ನು ನೆನೆಸ್ಕೊತೀರ, ಒಂದಲ್ಲ ಒಂದು ಸರಿ ನೀವು ಇದು ನೆನೆಸ್ಕೊಳ್ತೀರಾ. ನಾನು ಅವ್ರಿಗೆ ಮಾಡಿದ್ದೆ ಯಾಕಂತಂದರೆ ಇಷ್ಟು ನೋವು ಫ್ರೆಂಡ್ಸ್. ದೇವ್ರನಿಗೂ ಹೇಳ್ತೀನಿ, ನಾನು ದೇವ್ರ ಮೇಲೆ ಪ್ರಾಮಿಸ್ ಮಾಡಲ್ಲ. ನರ್ಕ, ತಲೆನೋವು, ನನಗೆ ಕತ್ತು ಒಂದು ಸೈಡ್ ನೋವು, ಬೆನ್ನೋವು, ಕೈ ನೋವು ಹೆಂಗಾಗಿತ್ತು ಅಂತಂದರೆ ನರ್ಕನೇ ತೋರಿಸ್ಬಿಟ್ಟಿದ್ದಾರೆ ನನಗೆ. ಬಟ್ ಮಾಡಲಿ, ಅವ್ರಿಗೆ ಒಳ್ಳೇದಾಗಲಿ, ಚೆನ್ನಾಗಿರಲಿ. ಬಟ್ ನಮ್ಗೆ ದೇವರಿದ್ದಾನೆ, ಭಗವಂತ ಇದ್ದಾನೆ. ಈ ಕೆಟ್ಟ ಸಮಯ ಕಳೆಯುತ್ತೆ, ಮತ್ತು ಅವನಿಗೆ ಒಳ್ಳೆಯ ಸಮಯ ನಮಗೂ ಬರುತ್ತೆ. ಅಲ್ಲಿ ತನಕ ನಾವು ಕಾಯ್ತೀವಿ. ಭಗವಂತನ ನಂಬಿದ್ದೀವಿ ಅಂದಮೇಲೆ ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ. ಸ್ವಲ್ಪನೇ ಕರ್ಕೊಂಡು ಬರ್ತಾ ಇದ್ದಾರೆ. ನೋಡೋಣ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಏನೋ ಅಂತ ಹೇಳಿ. ಬಾಣಂತನದಲ್ಲಿ ಯಾರೂ ಅಷ್ಟೇ ಹೊಂಟಿರೋದಕ್ಕೆ ಹೋಗಬೇಡಿ. ಆದಷ್ಟು ಸ್ಟ್ರಾಂಗಾಗಿ ಇರಿ. ನಿಮಗೋಸ್ಕರ ನೀವು ಟೈಮ್ನ ಕೊಟ್ಕೊಳ್ಳಿ. ಮತ್ತು ನಾನು ಹಳೆಯ ಥರನೇ ಆಗಬೇಕು ಅಂತಂದರೆ ಇನ್ನೂ ಸ್ವಲ್ಪ ಟೈಮ್ ಬೇಕು ನನಗೂ. ಅಷ್ಟು ಬೇಗ ಆರುಷಿ ಸ್ಕೂಲ್ಗೆ ಹೋದ್ಲು ಅಂತಂದರೆ ಒಂದು ಸ್ವಲ್ಪ ನಾನು ಫ್ರೀ ಆಗ್ತೀನಿ. ಎಲ್ಲರೂ ಸ್ವಲ್ಪ ಕಷ್ಟನೇ. ಇವಾಗಲೂ ಅಷ್ಟೇ, ಆರ್ಯನ್ಗೆ ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ, ಅವ್ನಿಗೂ ನಾಳೆಯಿಂದ.
ಅವನು ಆರುಷ ಎದ್ದೋಳಷ್ಟರಲ್ಲಿ ನಾನು ಎಲ್ಲ ಕೆಲಸ ಮುಗ್ದಿರಬೇಕು ಗೈಸ್. ಮನೆ ಒರೆಸೋದು, ಗುಡಿಸೋದು, ಈಚೆ ಕಡೆ ಗುಡಿಸೋದು, ನೀರು ಹಾಕೋದು, ರಂಗೋಲಿ ಹಾಕೋದು, ಆರ್ಯನ್ಗೆ ಬಾಕ್ಸ್ ರೆಡಿ ಮಾಡಿ ಎಲ್ಲ ಇಟ್ಟು ಆರ್ಯನೂ ರೆಡಿ ಮಾಡಿ ಇದೆಲ್ಲ ಕೆಲಸ ನಾನು ಮಾಡಿ ಇಟ್ಕೊಂಡಿದ್ರೆ ಆವಾಗ ಹೋಗ್ಬಿಟ್ಟು ಆರ್ಯನ ಬಿಟ್ಬಿಟ್ಟು ಬರ್ತೀನಿ ಸ್ಕೂಲ್ ಹತ್ರ. ಅಷ್ಟರಲ್ಲಿ ಅವಳು ಎದ್ಬಿಡ್ತಾಳೆ, 7 ಗಂಟೆಗೆಲ್ಲ ಅವಳು ಎದ್ದೊಳು ಬಿಡ್ತಾಳೆ. ಅವಳನ್ನ ಕರ್ಕೊಂಡಾಗಲಿ ಅವ್ಳನ್ನ ಎತ್ಕೊಂಡಾಗಲಿ ಹೋಗಿ ಮತ್ತೆಲ್ಲ ಬಿಟ್ಬಿಟ್ಟು ಮತ್ತೆ ನಾನು ಮನೆಗೆ ಬರಬೇಕು. ಸೊ ಇಷ್ಟು ಮತ್ತೆ ನಾಳಿಂದ ನಮ್ಮ ರೊಟೀನ್ ಸ್ಟಾರ್ಟ್ ಆಗ್ತಾಯಿದೆ ಅಮ್ಮಂದಿರದು. ಕಷ್ಟ ಆದ್ರೂ ನನ್ನ ತಂಗಿ ನಮ್ಮಮ್ಮ ಇಷ್ಟು ವರ್ಷನೇ ಅಷ್ಟು ಕೆಟ್ಟ ದಿನಗಳಿಂದ ದಾಟ್ಕೊಂಬಂದಿದ್ಯಾ, ಇನ್ನು ಸ್ವಲ್ಪ ದಿವಸ ಇರು ಆರುಷಿ ಎಲ್ಲನೂ ಅವರಿಬ್ಬರು ಸ್ಕೂಲ್ಗೆ ಹೋಗ್ಬಿಟ್ರೆ ನಿಂಗೆ ಆರಾಮಾಗಿಬಿಡುತ್ತೆ ಅಂತ ಹೇಳಿ ಅವರು ಮೋಟಿವೇಟ್ ಮಾಡ್ತಿದ್ರು. ಅಮ್ಮ ಯಾವಾಗಲೂ ಒಂದೇ, ನಿಮ್ಮ ಅಷ್ಟು ದೇವ್ರನ್ನ ನಂಬಿದ್ಯಾ, ಅಷ್ಟು ದೇವ್ರನ್ನ ಪೂಜೆ ಮಾಡ್ತೀಯ, ಅವ್ರು ನೀನು ಕೈ ಬಿಡಲ್ಲ, ಸುಮ್ಮನೆ ಇರು. ಎಷ್ಟು ನನ್ನ ಕಾವಲು ಕಾದಿದ್ದಾರೆ ನಮ್ಮಮ್ಮ ಅಂತಂದರೆ ಪುನರ್ಜನ್ಮನೇ ನನಗೆ ಕೊಟ್ಟಿದ್ದಾರೆ. ನಮ್ಮಮ್ಮ ಇಲ್ಲಾಂತಂದರೆ ನಾನು ಇಲ್ಲಿರ್ತಾನೆ ಇರಲಿಲ್ಲ. ಎಲ್ಲ ಅಮ್ಮಂದ್ರೂ ದೇವ್ರಿಗಿಂತ ಒಂದು ಕೈ ಹೆಚ್ಚೆ ಗೈಸ್. ಎಲ್ಲ ಅಮ್ಮಂದ್ರೂ ಅಷ್ಟೇ ದೇವರಿಗಿಂತ ಒಂದು ಮೆಟ್ಲು ಒಂದು ಕೈ ಜಾಸ್ತಿನೇ. ದೇವರು ನಮಗೆ ಕಣ್ಣು ಕಾಣಲ್ಲ, ಬಟ್ ಅಮ್ಮ ಒಬ್ಬರು ನಮ್ಮ ಕಣ್ಣು ಕಾಣೋದು. ಅಮ್ಮನೇ ಇಲ್ಲ ಅಂತಂದರೆ ನಾವು ಲೈಫ್ ಫುಲ್ಲು ಸ್ಪಾಯ್ಲು ಗೈಸ್. ಲೈಫಲ್ಲಿ ಎಲ್ಲೋ 1% ಅಷ್ಟೇ ಕೆಟ್ಟ ಅಮ್ಮಂದಿರ್ತಾರೆ, ಬಿಟ್ಟರೆ 99% ಅಮ್ಮಂದ್ರೆ ಎಲ್ಲನೂ ದೇವರೇ. ಬಟ್ ಈ ಜನ್ರೇಷನ್ ಒಂದು ಸ್ವಲ್ಪ ಬದಲಾಗಿರೋದ್ರಿಂದ ಆ 1% ಹೇಳ್ತಾ ಇದ್ದೀನಿ ಅಷ್ಟೇ, ಬಿಟ್ಟರೆ ಎಲ್ಲ ಅಮ್ಮಂದಿರು ಗ್ರೇಟೇ, ಎಲ್ಲ ಅಮ್ಮಂದಿರು ದೇವರೇ. ಐ ಲವ್ ಯು ಮಾ, ಲವ್ ಯು ಸೋ ಮಚ್. ನೀನು ನನಗೆ ಮತ್ತೆ ಪುನರ್ಜನ್ಮ ಕೊಟ್ಟು ನನ್ನ ಲೈಫ್ನ ಇಷ್ಟು ಕಟ್ಕೊಳೋದಕ್ಕೆ ನನಗೆ ನೀನೇ. ಎಲ್ಲ ಅಮ್ಮಂದ್ರಿಗೂ ಒಂದು ದೊಡ್ಡ ಹ್ಯಾಟ್ಸಪ್, ದೊಡ್ಡ ನಮಸ್ಕಾರ ಹೇಳ್ತಾ ಇದ್ದೀನಿ. ನಿಮ್ಮ ಅಮ್ಮಂದಿರು ಯಾರ್ಯಾರಿಗಿದ್ದರೂ ದಯವಿಟ್ಟು ಅವ್ರನ್ನ ಆದಷ್ಟು ಪ್ರೀತಿಸಿ, ಯಾವಾಗಲೂ ಅವ್ರ ಜೊತೆಯಲ್ಲಿ ಇರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗೈಸ್. ಇನ್ನೂ ತುಂಬಾ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಬೇಕು. ಟೇಕ್ ಕೇರ್, ಬಾಯ್.